ಕಟ್ಟದಕ್ಕೆ ನಾಟಕ ಮಾಡಿದಂತಹ ಕಲಾವಂತರು ಅವರ ಹಣವನ್ನ ಕೂಡಿಸಿಟ್ಟು ಹಿಂಗ ಮಾಡ್ಯಾರ ಅಂತ ಹೇಳಿ ಕಿವಿಗೆ ಬಿದ್ದ ಮೇಲೆ ನಾವು ಮಾತಾಡೇವಿ. ಹೌದಲ್ರಿಪ್ಪ. ಆದ್ರ ಅದರಲ್ಲಿ ಬಹಳ ಮಂದಿ ಮೂಲ ಕೈ ಜೋಡಿಸಿದವ್ರದಾರ. ಅದಾರ್ರಿಪ್ಪ ಅದಾರ. ಇಲ್ಲಿ ಏನು ಕುರಿಗಾರ ಅದಾರ. ಇಲ್ಲಿ ಮೊದಲ ಒಂದು ಮಹಾಲಿಂಗರಾಯನ ಸಣ್ಣ ಗುಡಿಯನ್ನ ಸ್ಥಾಪನೆ ಮಾಡಿ ಹಿಂಡಿಗೆ ಒಂದು ಕುರಿ ಕೊಟ್ಟು ಇದು ಪ್ರತಿಷ್ಠಾಪನೆ ಮಾಡಿ ಈ ಮುಂದೆ ಒಂದು ದೊಡ್ಡ ದೇವಾಲಯ ಆಗಲಿಕ್ಕೆ ಇವತ್ತು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಹಿತ ಕುರಿಗಾರದ ಸಹಾಯ, ಆಮೇಲೆ ಇನ್ನಿತರ ಎಲ್ಲ ಯಾರ್ಯಾರ ಕಲಾವಂತರ ಸಹಾಯ ಇಂದ ಕೂಡಿ ಇವತ್ತೊಂದು ದೊಡ್ಡ ಮಂದಿರ ನಿಮ್ಮ ಮುಂದ ಆಗಿ ನಿಂತದ. ಇದು ಬಹುತೇಕವಾಗಿ ನಾವು ಕರ್ನಾಟಕ ಮಹಾರಾಷ್ಟ್ರದ ಬಹಳ ಹಳ್ಳಿಗಳನ್ನ ಅಡ್ಡಾಡಿದ್ದೇವೆ ನಾವು. ಹೌದಲ್ರಿಪ್ಪ. ಆದರೂ ಎಷ್ಟು ನಿಸ್ವಾರ್ಥದಿಂದ ಹನಿ ಹನಿ ಕೂಡಿದರೆ ಹಳ್ಳು, ಹೌದು, ದನಿ ದನಿ ಕೂಡಿದರೆ ರಾಶಿ. ಹಂಗಿಲ್ಲಿ ಬಹಳ ಮಂದಿ ಇದರಲ್ಲಿ ಕೈ ಜೋಡಿಸಿ ಇಂತ ಒಂದು ಕೆಲಸ ಮಾಡಿದ್ದಕ್ಕಾಗಿ ಎಲ್ಲ ದಾನಿಗಳಿಗೆ ಮಹಾಲಿಂಗರಾಯ ದೇವರು ಸದಾ ಸುಖ ಸಂಪತ್ತು ಭೋಗ ಭಾಗ್ಯ ಎಲ್ಲವನ್ನ ಕೊಟ್ಟು ಅವರಿಗೆ ಕರುಣಿಸಲಿ ಅಂತೇಳಿ ಮಹಾಲಿಂಗರಾಯ ದೇವರಲ್ಲಿ ಬೇಡಿಕೊಂಡು ಮತ್ತೊಮ್ಮೆ ಬೆಳಗಿನ ಜಾವದ 4 ಗಂಟೆಗೆ ಬಂದು ತಲುಪಿದ್ದೇವೆ. ಹೌದಾ? ನಮ್ಮ ಜಾಕೀರ ಸಾಹೇಬರು ಓಹೋ ಏನೇನೋ ಬೇರೆ 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 ಸೈಡ್ ಹೊಂಟಾರಪ್ಪ. ಅವ್ರು ಹೇಳಿದ್ರು. ಏನ್ ಹೇಳಿದ್ರಪ್ಪ? ಸರ್ ಬಹಳ ಬಿಪಿ ಏರ್ಸೊಂಡು ಹಿಂಗ ಮಾತಾಡ್ಲಿಕ್ಕತ್ತಾರ ಅಂತ ಹೇಳಿದ್ರು. ಹೌದಲ್ರಿಪ್ಪ, ಹಿಂಗೆ ಹೇಳ್ಯಾರ ನೋಡ್ರಿ. ನಾವೇನು ಬಿಪಿ ಏರ್ಸೋಳವ್ರಲ್ಲ, ನಮ್ಮ ಸನಿ ಬಿಪಿ ಸುಗರು ಇಲ್ಲ ಅದು ಬಿಪಿ ಶುಗರ್ ನಿಮಗೆ ಸೇರಿ. ಮಹಾಲಿಂಗರಾಯ ಬೀರದೇವರ ಆಶೀರ್ವಾದದಿಂದ 63 ವರ್ಷ ಆಯ್ತು ಈಗ. ನಾನು ಹುಟ್ಟಿ ವಯಸ್ಸು ಹೌದು 45-46 ವರ್ಷ ಆಯ್ತು. ಗುರು ಸೇವಾದೊಳಗೆ ಕಾಲ ಕಳಿಲಿಕ್ಕತ್ತಿದೆವು. ನಮಗವೇನು ಬಿಪಿ ಸುಗರ್ ಬಂದಿಲ್ಲ. ಇಲ್ಲ ಒಂದು ಮಾತು ಏನಂದ್ರೆ ನಮ್ಮ ಹುಡುಗ ಯಾವ ಸೂರಿನೊಳಗೆ ಹಾಡ್ತಾನ ಆ ಸೂರಿನ ಲೆವೆಲ್ ಹಚ್ಚಿ ಮಾತಾಡದೇವಿ ಅಂದ್ರೆ ಅವಕ್ಕೆ ಮಾತಾಡ್ತಾರ. ಹೌದಲ್ರಿಪ್ಪ. ಅವ ಎತ್ರ ಹಾಡೋದು ನಾವು ಮಾತಾಡೋದು ಕೆಳಗೆ ಮಾತಾಡದಂದ್ರೆ ಇಲ್ಲಿ ಬಹಳ ದೊಡ್ಡ ಶಾಣ್ಯರ ಅದಾರ ಇಲ್ಲೆಲ್ಲ ಕೂತವ್ರು. ಅವ್ರಂಗ್ ಮಾತಾಡತಾರ್ರಿ, ಅವ್ರಂಗ್ ಹಾಡೋದು. ಏ ಯವ್ವ ಏ ಯಪ್ಪ ಸೋ ಏನಿರೇ ಶೋಭಾನೆ ಇವೇ ಪದ ನಿಮ್ಮ ಮತ್ತೊಂದು ಪದ ಬರುದು ನಿಮಗ ಇರ್ಲಿ. ಅದು ಬಲ್ಲವರಿಗೆ ಗೊತ್ತಾಗ್ತದ. ಅವನು ಬಲ್ಲ ಮಾತಾಡ್ರಿ. ಅದಕ್ಕೆ ಈಗ ನಮ್ಮ ಕಂಬಳಿ ಪದ ಪ್ರತಿಯೊಂದು ಆಯಾ ಚೌಕಟ್ಟಿನಲ್ಲಿ ಕಂಬಳಿ ರಾಯರಿಗೆ ಹೆಂಗ ಬತ್ತು, ಆಮೇಲೆ ಒಡೆಯರಿಗೆ ಕಂಬಳಿ ಹೆಂಗ ಬತ್ತು, ಹೌದಾ? ಕೈಲಾಸದಿಂದ ತಯಾರಾದಂತ ಶಿವನಿಂದ ತಯಾರಾದಂತ ಕಂಬಳಿ ಆಯಾ ಸಿದ್ಧರಿಗೆ ಅವರ ದುಡ್ಕೊಂಡು ಹೆಂಗ ಪಡ್ಕೊಂಡು ಆ ಕಂಬಳಿಯಿಂದ ಈ ಜಗತ್ತು ಉದ್ಧಾರ ಮಾಡಿದ್ರು ಅನ್ನುವಂತ ಮಾತನ್ನ ಈ ಪದ್ಯದೊಳಗ ಒಂದೊಂದು ನುಡಿ ಒಳಗೂ ಸಹಿತ ಅದನ್ನ ನಮಗ ಗುರು ಬುದ್ಧಿ ಕೊಟ್ಟು ನಾವು ಸಾದರಪಡಿಸಿದ್ದೇವೆ. ಹೌದಲ್ರಿಪ್ಪ. ನಿನಗ ಭಂಡಾರದ ಬಗ್ಗೆ ಕೇಳಿದಾಗ ನೀ ಅರ್ಧ ಮಾತಾಡದ್ನಿ. ಅರ್ಧ ಮೊದಲೇ ಅದ ನಾನು ಹಂಗೆ ಮಾತಾಡೋ ಇದ್ದಂಗೆ. ಹೌದಲ್ಲ? ಹೌದು. ಭಂಡಾರದ ಬಗ್ಗೆ ನೀ ಕೇಳಾಗ ಅರ್ಧ ಮಾತಾಡ್ದಿ. ಶುದ್ಧ ಮಾಲಿಂಗರಾಯ ಜಕರಾಯಿಗೆ ಈ ಒಟ್ಟಿಗೋಲದ ಶಿವಸ್ಥಾನಕ್ಕೆ ನಮಗೆ ಕಂಬಳಿ ಹೆಂಗ ಸಿಕ್ತು, ಕಂಬಳಿ ಹೆಂಗ ಬಂತು, ಇದು ಈ ಸತ್ಯ ಸಿದ್ಧರಿಗೆ ಹೆಂಗ ಎತ್ತಿ ಉದ್ಧಾರ ಮಾಡಿತು ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ನಿಮ್ಮ
ಅಷ್ಟು ನಾನು ಜಾಣನಲ್ಲ. ಅಲ್ಲ ಅಲ್ಲ, ಎಲ್ಲಿ ಭೂಲೋಕದಲ್ಲಿ ಹಾ ಇನ್ನೊಂದು ಮಾತು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಬೇಕು. ಶರಣರ ಮಾತ ಬಹಳ ಚೆನ್ನಾಗಿ ಬಳಕೆ ಮಾಡ್ತಾರೆ ಅವರು. ಯಾವ ಮಾತ್ರಪ್ಪ? ಕೆಲವು ಕಾಲ, ಹಾ ಹಾ, ಕೆಲವು ಕಾಲ, ಕೆಲವು ಕಾಲ ಹಾ ಹಾ, ಹಂಸದ ಸಂಗ ಮಾಡಿದರೆ ಬಕ ಪಕ್ಷಿ ಶುಚಿಯಾಗಬಲ್ಲದೆ ಅಂತ ಕೇಳ್ತಾನವ. ಅಡ ಕೆಲವು ಕಾಲ ಹಾ ಹಾ, ಹಂಸದ ಸಂಗ ಮಾಡಿದರೆ ಬಕ ಪಕ್ಷಿ ಶುಚಿಯಾಗಬಲ್ಲದೆ, ಕಲ್ಪ ತರುವಿನ ಸಂಘ, ಕಲ್ಪ ತರುವಿನ ಸಂಘ ಕೊಟ್ಟು ಮಾಡಿದರೆ ಸಿಗಿತು ಫಲಿಸಬಹುದೇ ಅಂತ ಕೇಳ್ತಾನವ. ಗಂಗೆಯ ಗರ್ಭದಳು ಪಾಷಾಣವಿದ್ದರೆ ಎತ್ತರೆ ನೆನೆದು ಮೃದುವಾಗಬಲ್ಲದೆ, ಕಾಸಿಯಲ್ಲಿ ನಾಯಿ ಇದ್ದರೆ ಅದರ ಹಾಲು ಪಂಚಾಮೃತಕ್ಕೆ ಸಲ್ಲುವುದೇ, ತೀರ್ಥದಲ್ಲಿ ಕತ್ತೆ ಇದ್ದರೆ ಎತ್ತರೆ ಕಾರಣಿಕನಾಗಬಲ್ಲದೆ, ಖಂಡಗ ಹಾಲಿನೊಳು ಒಂದು ಇದ್ದಲಿ ಬಿದ್ದರೆ ಬೆತ್ತರೆ ಬಿಳುಪಾಗಬಲ್ಲದೆ, ಕೂಡಲ ಸಂಗಮ ದೇವ ನಿಮ್ಮ ಅನುಭಾವಿಗಳ ಸಂಘ ದುರ್ಜನರು ಎಂತ ಮಾಡಬಲ್ಲರು ಅಂತ ಕೇಳ್ತಾನೆ ಬಸವ. ಹೌದು ಹೌದು, ನೀ ಏನು ಮಾತಾಡ್ತಿಲ್ಲ. ಹಾ ಹಾ, ನಮ್ಮ ಹಿನ್ನ ಹುಡುಗರಿಗೆ ಏನೇನು ನೋಡು, ನಮ್ಮ ಮಾತ ನಮ್ಮನ್ನ ಸ್ವರ್ಗಕ್ಕೆ ಹೋಯ್ತದ. ಹೋಯ್ತದಲ್ರಿಪ್ಪ. ಒಂದೇ ಮಾತು ತಪ್ಪಿ ಮಾತಾಡಿದ್ರೆ ನರಕಕ್ಕೆ ಹೋಗ್ತೇವೆ. ಮಾತು ಮಾನಸ ಗಂಗೋತ್ರಿ ಅಂತ ಹೇಳಿದ್ರೆ ಬಲ್ಲವರು. ಹೌದಲ್ರಿ. ಮಾತು ಸ್ವರ್ಗದ ಹೆಬ್ಬಾಗಿಲು ಅಂತ ಹೇಳಿದ್ರು. ಹೌದು. ಒಂದೊಂದು ಮಾತಿನಿಂದ ಈ ಜಗತ್ತಿನೊಳಗೆ ಏನಾಗ್ಯಾದ. ಮಹಾಭಾರತದ ಒಂದು ಮಾತು ಹೇಳ್ತೀನಿ ನಿಮಗೆ. ಹೇಳ್ರಲ್ರಿಪ್ಪ. ಕೌರವರು ಪಾಂಡವರು ಅಣ್ಣ ತಮ್ಮರು. ಹೌದಲ್ಲ. ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನ ದುಶ್ಯಾಸನ 100 ಮಂದಿ ಮಕ್ಕಳು, ಒಬ್ಬಕ್ಕೆ ಹೆಣ್ಣು ಮಗಳು. ಹೌದು. ಪಾಂಡುರಾಜಗ 5 ಮಂದಿ ಮಕ್ಕಳು. ಆಸ್ತಿ ಕಾಲಾಗ ಜಗಳ ಹತ್ತು. ಹೌದಲ್ಲ. ನಮಗ ಅರ್ಧ ಕುಡ್ರಿ ಅಂತ ಪಾಂಡವರಂದ್ರು, ನಾವು ಕುಡುದಿಲ್ಲ ಅಂತ ಹೇಳಿ ದುಷ್ಟ ಬುದ್ಧಿ ದುರ್ಯೋಧನ ಹಠ ಹಿಡಬೇಕು. ಕುಡಲ್ಲ ಅಂದ್ರಪ್ಪ. ಕುಡಂಗಿಲ್ಲ ಅಂದವ. ಹೌದು. ಕುಡ್ರಿ ಅಂದ್ರು, ಕುಡಂಗಿಲ್ಲ ಅಂದ. ದಿನ ಜಗಳ ನಡೀತು. ಅದಕ್ಕೆ ಧೃತರಾಷ್ಟ್ರ ಒಂದು ವಿಚಾರ ಮಾಡಿದವ. ಈ ಮನುಷ್ಯ ದುರ್ಯೋಧನ ನನ್ನ ಮಗ. ಹೌದು. ನಾ ಹೇಳ್ದಂಗೆ ಕೇಳುದಿಲ್ಲ. ಇವ ಕುಲನಾಶಕದಾನ. ಹೌದು. ಈ ಪಾಂಡವರಿಗೆ ಒಂದಿಟ್ಟು ಭೂಮಿ, ಬರಡು ಭೂಮಿ ಕೊಡಬೇಕಂತ ಹೇಳಿ ಕೊಟ್ಟಿ ಭೂಮಿ, ಏನು ಬೆಳಿಲಾರ್ದಂತ ಭೂಮಿ ಇಂದ್ರಪ್ರಸ್ಥ, ಅದು ಒಂದು ರಾಜ್ಯ ಅವರಿಗೆ ಕೊಟ್ಟ. ನೀವು ಹೋರಲ್ಲೇ ಮಾಡ್ಕೊಂಡು ತಿನ್ರಿ. ಹೌದು. ಇವ ನಿಮ್ಮನ್ನು ಸೊಳ್ಳು ಬಿಡಂಗಿಲ್ಲ ಅಂತ ಹೇಳಿ ಕಳಿಸದ. ಪಾಂಡವರ ಬೆನ್ನಿಗೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇದ್ದ. ಹೌದಲ್ರಿಪ್ಪ. ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಯಾರು ಒಳ್ಳೆಯವರು ಇರ್ತೀರಿ, ಒಂದು ಮಾತು ಪರಮಾತ್ಮ ಹೇಳ್ತಾನ. ನೀ ಒಳ್ಳೆಯ ದಾರಿಯಲ್ಲಿ ನಡಿ, ನೀ ಒಳ್ಳೆಯ ದಾರಿಯಲ್ಲಿ ನಡಿ. ನೀ ಪಾತಾಳಕ್ಕೆ ಬಿದ್ದರೂ ನಾ ನಿನ್ನನ್ನು ಎತ್ತಿಕೊಂಡು ಬರಲು ಸದಾ ಬರುತ್ತೇನೆ ಅಂತ ಹೇಳ್ತಾರೆ. ಹೌದು, ಸದಾ ಶುದ್ಧನಾಗಿದ್ದೇನೆ. ಧರ್ಮದ ಹಾದಿ ಒಳಗೆ ನಡಿ. ಹೌದು. ನೀ ಬಿದ್ದರು ಚಿಂತೆ ಮಾಡಬೇಡ, ನಾನು ಇರ್ತೀನಿ ಅಂತ ಹೇಳ್ತಾನೆ. ಹೌದು. ಹಾಗೆ ಧರ್ಮದ ಹಾದಿಯಲ್ಲಿ ನಡೆದಂತ ಪಾಂಡವರು ಕೃಷ್ಣನ ಸಹಾಯದಿಂದ ಬರಡು ಗೊಡ್ಡ ಬಿದ್ದಂತ ಭೂಮಿ ಅದು ಫಲವತ್ತಾಗಿ ಮಾಡಿ ಅಲ್ಲಿ ಒಂದು ಇಂದ್ರಪ್ರಸ್ಥ ಅಂತೇಳಿ ದೊಡ್ಡ ಮನೆ ಕಟ್ಟಿಬಿಟ್ರು. ಹೌದಾ? ಆ ಮನಿ ಶಾಂತಿಗೆ ಅಣ್ಣ ತಮ್ಮರಿಗೆ ಹೇಳ್ಬೇಕಲ್ರಿಪ್ಪ. ಇವರಿಗೆ ಹೇಳಿದ್ರು ದುರ್ಯೋಧನ ಕರುಣ ಶಕುನಿ ದುಶ್ಯಾಸನ ಆ ಮನೆಗೆ ಬಂದಿದ್ರು. ಪರಮಾತ್ಮನ ಅನುಗ್ರಹ, ವಿಶ್ವಕರ್ಮನ ಒಂದು ಬುದ್ಧಿಶಕ್ತಿ, ಅದರಿಂದ ಕಟ್ಟಿದಂತ ಮನಿ ಹೆಂಗಿತ್ತು ಅಂದ್ರೆ ಹೆಂಗ್ರಿಪ್ಪ, ಬಾಗಿಲು ಮುಚ್ಚಿತ್ತಂದ್ರ ತೆರೆದಂಗ ಕಾಣ್ತಿತ್ತು, ತೆರೆದಿತ್ತಂದ್ರ ಮುಚ್ಚಂಗ ಕಾಣ್ತಿತ್ತು. ಓಹೋ, ನೀರು ಇಲ್ಲದ ಜಾಗನಾಗ ಇದ್ದಂಗ ಕಾಣ್ತಿತ್ತು, ನೀರು ಇದ್ದ ಜಾಗನಾಗ ಇಲ್ಲದಂಗ ಕಾಣ್ತಿತ್ತು. ಹೌದಲ್ಲ? ಹೌದು. ಆಮೇಲೆ ನೀರು
ಅದಾವ ಅದರಲ್ಲಿ ಖುಲ್ಲಾ ಕಾಣ್ತಿತ್ತು. ಹೌದು. ಇವರು ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ ಒಳಗೆ ಬಂದ್ರು. ಹಾ ಅಲ್ಲಿ ನೀರು ಇದ್ದಿತ್ತಿಲ್ಲ. ಹಾ ಹಾ ಎದ್ದು ಅಲ್ಲಿ ನೀರ ಇದ್ದಿತ್ತಿಲ್ಲ. ಹಾ ಹಾ ದುರ್ಯೋಧನ ತನ್ನ ದೋತ್ರ ಹಿಂಗ ಎತ್ತದ, ಹಾ ಅಲ್ಲಿ ನೀರೇ ಇಲ್ಲ. ಇಲ್ಲ. ಮುಂದೆ ನೀರಿತ್ತು, ಹಾ ಇಲ್ಲದಂಗ ಕಾಣ್ತು. ಇಲ್ಲದಂಗ ಕಾಣಿತು. ದೋತ್ರ ಕೆಳಗೆ ಬಿಟ್ಟು ಒಳಗೆ ಹೋದ, ಶಾರಿ ಬಿದ್ದ. ಬೆದ್ದು ಬೆಟ್ಟ ಮ್ಯಾಲ ದ್ರೌಪದಿ ಮಾಡ್ಯಾದೊಳಗೆ ತನ್ನ ಜಡಿ ಹಿಕ್ಕೋತ ನಿಂತಿದ್ಳು. ನೋಡಿದಳು, ನೋಡಿ ಕೊಕ್ಕತ್ತು ನಕ್ಕಳು. ಬಿದ್ದ ಪೆಟ್ಟಿನಕ್ಕಿಂತ ನಕ್ಕು ಪೆಟ್ಟು ಹೆಚ್ಚಿಗೆ. ಹೆಚ್ಚಿಗಲ್ರಿಪ್ಪ. ಅಪಮಾನ ಆಯ್ತು. ಅಟ್ಟಕ್ಕೆ ನಕ್ಕು ಬಿಡ್ಲಿಲ್ಲಕ್ಕಿ. ಮತ್ತೇನಂದ್ರಿಪ್ಪ? ಕುಡ್ಡನ ಮಕ್ಕಳು ಕುಡ್ಡದವ. ನೋಡ್ರಿಪ್ಪ, ಕುಡ್ಡನ ಮಕ್ಕಳು ಕುಡ್ಡದವ ಅಂದಳು. ಒಂದ ಮಾತ ದುರ್ಯೋಧನನಿಗೆ ಎದಿಗೆ ಬಾಣ ಬಡದಂಗಾಯ್ತು. ಇದ ಒಂದು ಮಾತಿ ಹೆಜ್ಜಿಗೆ ಕಾಲ ಜೋತಿ ಬಿಟ್ಟು ಈ ನಮ್ಮನ್ ಮಾಡೋದು ಹಿರಿಯಾರು. ಅದಕ್ಕೆಲ್ಲ ಡೊಳ್ಳಿನ ಹಾಡ್ಕಿ ಕೇಳಾಕ್ ಬರೋದು ಬಹಳ ಕಮ್ಮಿ ಮಾಡ್ಲಿಕ್ಕೆ ಬಿಟ್ಟಾರ ಬರೋದು. ಅದಕ್ಕೆ ಇರ್ಲಿ, ಅದಕ್ಕೆ ತಮ್ಮ ತಿಳಿದಟ್ಟು ತಾವು ಸೇವಾ